ಅಧಿಕಾರಕ್ಕೆ ಬರಲೇಬೇಕು ಎಂಬ ಹಠದಲ್ಲಿ ಗ್ಯಾರಂಟಿಗಳನ್ನು ಆರ್ಥಿಕ ತಜ್ಞರ ಜೊತೆ ಸರಿಯಾಗಿ ಚರ್ಚಿಸದೆ ಉಡಾಫೆ ಹೊಡೆದುಕೊಂಡು ತಂದ ಮೇಲೆ ಈಗ ಅದನ್ನೇ ಮುಂದುವರಿಸಿ ಮತ್ತೊಮ್ಮೆ ನಮ್ಮಿಂದಾನೇ ಕಿತ್ತುಕೊಂಡು ನಮಗೆ ಕೊಡುವ ತಂತ್ರಕ್ಕೆ ರಾಜ್ಯ ಸರ್ಕಾರ ಶರಣಾದಂತೆ ಇದೆ. ರಾಜ್ಯ ಸರ್ಕಾರ ಸುಸ್ತಾಗಿ ಹೋಗಿದೆ, ಅದರ ಬಳಿ ಹಣವಿಲ್ಲ. ದೇರ್ ಇಸ್ ಅ ವೆರಿ ಸಿಂಪಲ್ ಕ್ಲಿಯರ್ ಸ್ಟೇಟ್ಮೆಂಟ್ ಆಫ್ ಎಕನಾಮಿಕ್ ಕಂಡೀಷನ್ ಇವತ್ತು ಕರ್ನಾಟಕದ್ದು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಬೇಕು ಒಂದು ಕಡೆ, ಬಿಕಾಸ್ ಕೊಟ್ಟ ಮಾತನ್ನು ಈಡೇರಿಸಬೇಕು ಇವರು. ಅಲ್ಲದೆ ದೇಶವ್ಯಾಪಿ ಹೇಳಿರೋದೇನು, ಕರ್ನಾಟಕದ ಮಾಡೆಲ್ ನೋಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಮರ್ಯಾದೆ ಉಳಿಸಿಕೊಳ್ಳಬೇಕು. ಇನ್ನೊಂದು ಕಡೆ MLAಗಳು ತಪರಾಕಿ ಹಾಕೋ ಲೆವೆಲ್ಗೆ ಬಂದಿದ್ದಾರೆ, ಅಭಿವೃದ್ಧಿಗೆ ಕಾಸಿಲ್ಲ ಅಂತ. ಎರಡರ ಮಧ್ಯೆ ತಗಲಿ ಹಾಕಿಕೊಂಡಿರುವಂಥ ರಾಜ್ಯ ಸರ್ಕಾರ ಎಕ್ಸ್ಪೆನ್ಸಸ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಮ್ಯಾಚ್ ಮಾಡೋಕ್ಕೆ ಈಗ ಪೆಟ್ರೋಲ್ಗೆ ಮೊರೆ ಹೋಗಿದೆ. ನಿಮ್ಮ ತಲೆಯ ಮೇಲೆ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿನ ಅಮುಕಿ ಜಾಸ್ತಿ ಆಯಿತು. ಅಮರಿದೆ. ಕೇಳಿದ್ರೆ ನಿಮಗೇ ಕೊಡ್ತಾ ಇದ್ದೀವಿ ಅಂತ, ನಮ್ಮ ದುಡ್ಡು ತಗೊಂಡು ನಮಗೇ ಕೊಡೋಕ್ಕೆ ಇವರಂಥವ್ರೊಬ್ಬರು ಬೇಕು. ಇರಲಿ, ಈ ಶಾಕು ಹೀಗೆ ಬರುತ್ತೆ ಅಂತ ನಾನು ಲೆಕ್ಕ ಹಾಕಿರಲಿಲ್ಲ. ಮೊನ್ನೆ ಚುನಾವಣಾ ಲೋಕಸಭಾ ಚುನಾವಣೆ ಮುಗಿದ ನಂತರ ಕಾಮನ್ ಸೆನ್ಸ್ ಇರಬಹುದಾದ ರಾಜ್ಯ ಸರ್ಕಾರದಲ್ಲಿ ಯಾರಾದರೂ ಕೆಲವರು ಕುಳಿತುಕೊಂಡು ಬಡವರು ಅಂದರೆ ಏನು, ಯಾರಿಗೆ ಇದನ್ನು ತಲುಪಿಸಬೇಕು ಎಂಬುದರ ಬಗ್ಗೆ ಯಾದರೂ ಚರ್ಚೆ ಮಾಡ್ತಾರೆ ಅನ್ಕೊಂಡಿದ್ದೆ. ಆದರೆ ಆ ಚರ್ಚೆ ಮಾಡಲಿಲ್ಲ. ಮತ್ತೆ ಸಾಮಾಜಿಕ ನ್ಯಾಯ ಅಂತ ಅಂದ್ಕೊಂಡು ಮುಂದುವರಿಸುವ ಗ್ಯಾರಂಟಿಯನ್ನು ಜನರ ಮುಂದೆ ಖಾತರಿಯಾಗಿ ಇಟ್ಟರು. ಆ ಗ್ಯಾರಂಟಿ ಖಾತರಿಯ ಪರಿಣಾಮ ಇವತ್ತಿನ ಪೆಟ್ರೋಲ್ ಕತೆ. ವಾಟ್ ಹ್ಯಾವ್ ಯು ಡನ್ ಟು ಕರ್ನಾಟಕ? ಡಿಸ್ಟ್ರಾಯ್ಡ್ ದಿ ಎಕಾನಮಿನಪ್ಪ ನೀವುಗಳು ಸಿಗಾಕೊಂಡು. ಆಲೋಚನೆಯೂ ಮಾಡಿದ್ರೆ ಹೀಗೆ ಆಗೋದು. ಏನು ಮಾಡಿದ್ದಾರೆ? ಕೇಂದ್ರ ಸರ್ಕಾರ ಪೆಟ್ರೋಲ್ ದರವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಜಾಗ ಇದೆ, ಬಿಕಾಸ್ ಅವ್ರಿಗೆ ಅದಕ್ಕೆ ಇದು ತೊಲೆ